ವೇದಿಕೆ ಮೇಲೆ ಆಸೀನಿರುವ ಹಿರಿಯರು, ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರಿದ್ರು, ಈಗಲೂ ನಮ್ಮ ಮುಖಂಡರೇ ಅವರು. ಯಾವಾಗ ಇದ್ರೂ ಸೋಮಣ್ಣ ಅಂದರೆ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು, ಅವಾಗ ನಮ್ಮ ಪಕ್ಷದ ಮುಖಂಡರು ಅಂದವರು. ಈಗ BJP ಪಕ್ಷಕ್ಕೆ ಹೋದ್ರೂ ಹಳೆ ಮುಖಂಡರಿಗೆ ಮರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮುಖಂಡರಾದಂಥ ವಿ ಸೋಮಣ್ಣ ಅವರೇ, ಆತ್ಮೀಯ ಸ್ನೇಹಿತರು, ಲೋಕಸಭಾ ಸದಸ್ಯರಾದಂಥ PC ಮೋಹನ್ ಅವರೇ, ರಾಜ್ಯಸಭಾ ಸದಸ್ಯರಾದಂಥ ಲಹರ್ ಸಿಂಗ್ ಅವರೇ, KMDC ಚೇರ್ಮನ್ ಆತ್ಮೀಯರಾದಂಥ BK ಅಲ್ತಾಫ್ ಖಾನ್ ಅವರೇ, ಆತ್ಮೀಯ ಸ್ನೇಹಿತರಾದಂಥ ರವೀಂದ್ರ ಅವರೇ, ಆತ್ಮೀಯ ಆದಂಥ ಆರಿಫ್ ಪಾಷಾ ಅವರೇ, ಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಅಧಿಕಾರಿಗಳೇ, ಇಲ್ಲಿದ್ದಂಥ ಎಲ್ಲ ಆತ್ಮೀಯರೇ, ಇವತ್ತು ಭಾಳ ದಿನದಿಂದ ಆ ಕನಸಿತ್ತು, ಆ ಕನಸನ್ನು ಸೋಮಣ್ಣ ಅವರು ನೆನ್ಸು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಭಾಳ ವರ್ಷದಿಂದ ಜನಗಳಿಗೆ ಮೋಹನಣ್ಣ, ಇದು ನಮ್ಮ ವಿಜಯನಗರ ಚಂದ್ರಾಲೋಟೆ ಹೋಗ್ಬೇಕಾದ್ರೆ ಈ ಫ್ಲವರ್ ಮೇಲೇ ಹೋಗ್ಬೇಕಾಗ್ತದೆ. ಆ ಕಾರಣಕ್ಕೆ ಭಾಳ ವರ್ಷದಿಂದ ಆ ಕನಸಿತ್ತು. ಆ ಕನಸನ್ನು ಸೋಮಣ್ಣ ಅವರು ರೈಲ್ವೆ ಮಿನಿಸ್ಟರ್ ಆಗಿ ಭಾಳ ವರ್ಷದಿಂದ ಕನಸಿತ್ತು, ಏನು ಈಚೀಚಿಗಿಲ್ಲ. ಭಾಳ ವರ್ಷದಿಂದ ಕನಸಿದ್ದಿದ್ದು ಅದು ಯಾರನ್ನು ಮಾಡಿದಂದರೆ ಅದು ಸೋಮಣ್ಣ ಅವ್ರು ಮಾಡಿದ್ದಾರೆ ಅಂತ ಹೇಳಕ್ಕೆ ಬರ್ತೀನಿ. ಅದ್ರ ಜೊತೆಯಲ್ಲಿ ಈ ಫ್ಲೇವರ್ ಇದು ಒಂದೇ ಅಲ್ಲ ಮೋಹನಣ್ಣ, ರೋಡ್ ವೈಂಡಿಂಗು ಆಗಬೇಕು. 240 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀನ. ಆ ರೋಡ್ ವೈಂಡಿಂಗ್ ಕೆಲಸನೂ ನನ್ನ ಅನಿಸಿಕೆ ಒಂದೂವರೆ ತಿಂಗಳಲ್ಲಿ ಆ ಗುದ್ಲಿ ಪೂಜೆ ಮಾಡಿ ಆ ಕೆಲಸನ ನಾವು ಶುರು ಮಾಡ್ತೀವಿ. ಆ ರೋಡ್ ವೈಂಡಿಂಗ್ ಆಗಿ ಈ ಫ್ಲೇವರ್ ಆಗಿದ್ದರೆ ಜನಗಳಿಗೆ ಎಷ್ಟು ಅನುಕೂಲ ಆಗ್ತದೆ ಅಂದರೆ ನಾನು ಹೇಳೋಕ್ಕೆ ಸಾಧ್ಯನಾ, ಅಷ್ಟು ಒಳ್ಳೆ ಕೆಲಸನ ನಮ್ಮ ಸೋಮಣ್ಣ ಅವ್ರು ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ನನ್ನ ಕಡೆಯಿಂದ ಅವರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಸೋಮಣ್ಣ ಅಂದರೆ ಎಲ್ಲರಿಗೂ ಗೊತ್ತಿರೋದು ವಿಚಾರ. ನಾನು ಮುಂಚೆ ಫಸ್ಟ್ ಟೈಮ್ MLA ಆಗಬೇಕಾದ್ರೆ ಭಾಳ ಜನ ಲೀಡರ್ಗಳು ಸರ್ದಾರ್ ಅಂತ ಇದ್ದರು, ನಮ್ಮ ಬೇಗ್ ಸಾಹೇಬ್ರು ಈಗ ಬಂದಿದ್ದರು, ಯಾವತ್ತೂ ಅವ್ರು ಬರಲ್ಲ, ಅಷ್ಟು ಬೇಗ ಆಯ್ತು, 90 ವರ್ಷ ಆಗಿದೆ ಅವರು. ಬೇಗ್ ಸಾಹೇಬ್ರು ಅಂತ ಸುಬಾನೆ ಮಜ್ಜಿದವರು, ಏನ್ರಿ ಬೆಳಗ್ಗೆ ಯಾವತ್ತೂ ಬರೋಲ್ಲ, ಇವತ್ತು ಬಂದಿದೆ ಅಂದರೆ ಇಲ್ಲ ಸರ್ ನಮ್ಮ ಲೀಡರ್ ಬಂದವರು ಸೋಮಣ್ಣ ಅವ್ರಿಗೋಸ್ಕರ ಬಂದಿದೆ ಅಂತ ಭೇಟಿ ಮಾಡಕ್ಕೆ ಬಂದಿರೆ. ಅಲ್ಲೇ ಕಾಣ್ತದೆ ಸೋಮಣ್ಣ ಅವರು ಯಾವ ಥರ ಅಂತ ಹೇಳ್ಬಿಟ್ಟು ನಾವೇನು ಹೇಳಂಗಿಲ್ಲ, ಅವ್ರ ಪ್ರೀತಿನೇ ಇಲ್ಲಿ ಕಾಣಿಸ್ತಾ ಇದೆ. ಈಗ ನನ್ನ ಕ್ಷೇತ್ರ, ಅವ್ರ ಕ್ಷೇತ್ರ, ಇವ್ರು ಹೇಳ್ದಂಗೆ ನಾನು ಮುಂಚೆ ಚಾಮರಾಜಪೇಟೆಯಲ್ಲಿದ್ದರೆ ಚಾಮರಾಜಪೇಟೆಯಲ್ಲಿ ಆಜಾದ್ ನಗರ ಸಿಗ್ತಾ ಇತ್ತು. ಆಜಾದ್ ನಗರ ಆದಮೇಲೆ ಈ ಏರಿಯಾ ಎಲ್ಲ ಸಿಕ್ಕದ್ದು 2008ಅಲ್ಲಿ. ಸೋಮಣ್ಣ ಅವ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂದರೆ ನಾನು ಹೇಳ್ಬಾರ್ದು, ನನಗಿಂತ 100 ಪಟ್ಟು ಜಾಸ್ತಿ ಅಭಿಮಾನಿಗಳು ಅವರಿದ್ದಾರೆ. ಅವ್ರಿಗೆ ಸೋಮಣ್ಣನಿಗೆ ಜಾತಿ ಭೇದ ಅಂತ ಇಲ್ಲ, ಯಾವ ಜಾತಿನೂ ಯಾವತ್ತೂ ಮಾಡಿಲ್ಲ. ಸೋಮಣ್ಣನ ಒಂದೇ ಕೆಲಸ, ಬಡವ್ರ ಕೆಲಸ, ದೇವ್ರ ಕೆಲಸ. ಅಂದರೆ ಅವ್ರ ಕೆಲಸ ಮಾಡೋದಲ್ಲಿ ನನ್ನ ಅನಿಸಿಕೆ ಎತ್ತಿದ ಕೈ. ನನಗೆ ಹೇಳ್ತಾ ಇದ್ರು, ನಾನು ಮೊದಲೇ ಬಾರಿ MLA ಆಗಬೇಕಾದ್ರೆ PC ಮೋಹನಣ್ಣ, ಇವರೆಲ್ಲ ಸ್ನೇಹಿತರೆಲ್ಲ ನನ್ನ ಜೊತೆ ನಂದೇ ಕ್ಷೇತ್ರ ತಾನೆ ಸರ್, ಮರಿ ಸರ್ ನೀವು ಹೊಸದಾಗಿ ಗೆದ್ದಿದ್ದೀರಾ, ನೀವು ಕೆಲಸ ಮಾಡಬೇಕಾದ್ರೆ ಕಲಿಬೇಕಾದ್ರೆ ನಡೀರಿ ಸೋಮಣ್ಣ ಯಾವ ಥರ ಕೆಲಸ ಮಾಡ್ತಾರೆ ವಿಜಯನಗರ ನೋಡಿ ಅಂತ ಜನ ಹೇಳೋರು. ಅಂದರೆ ಸೋಮಣ್ಣನ ಹೆಸರನ್ನೇ ಅವ್ರ ಕೆಲಸ. ಅದು ನಾನು ನಿಲ್ಸಿಂಗೆ ಯಾವ ರಾಜಕಾರಣಿನೂ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ಆ ಕ್ಷೇತ್ರದ ಕೆಲಸ ಈ ಥರ ಸೋಮಣ್ಣ ಮಾರಂಗೆ 220 ಇಲ್ಲ, ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂಥ ಕೆಲಸನ ಸೋಮಣ್ಣ ಮಾಡಿದ್ದಾರೆ. ಇಲ್ಲಿ ಕೇಂದ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಸೋಮಣ್ಣ ಮಾಡಿರೋದು ಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ, MLA ಆಗಿ ಕೆಲಸ ಮಾಡಿದ್ದಾರೆ. ಅದೆಲ್ಲ ಒಂದು ಕಡೆ ಇರಲಿ, ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ರೈಲ್ವೇದಲ್ಲಿ ನನ್ನ ಅನಿಸಿಕೆ ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಯಾವ ಕೇಂದ್ರದಲ್ಲೂ ಮಂತ್ರಿ ಯಾರೂ ಕೆಲಸ ಮಾಡಿಲ್ಲ, ಅಷ್ಟು ಸೋಮಣ್ಣ ಅವರು ಕೆಲಸ ಮಾಡ್ತಾವ್ರೆ. ಉದಾಹರಣೆ ಎಲ್ಲಿ ನೋಡ್ರು ಸೋಮಣ್ಣನೇ. ಮೊನ್ನೆ ವಿಜಯನಗರ ಹೋಗಿದ್ದೀನಿ ಸೋಮಣ್ಣ, ಬಳ್ಳಾರಿ ಹೋಗಿದ್ದೀನಿ ಸೋಮಣ್ಣ, ಕೊಪ್ಪಳ ನೋಡ್ರೆ ಸೋಮಣ್ಣ, ಬೆಳಗಾಮಲ್ಲಿ ನೋಡ್ರೆ ಸೋಮಣ್ಣ. ಇಡೀ ರಾಜ್ಯದಲ್ಲಿ ಎಲ್ಲ ನಾನು ನೋಡಿ ರೈಲ್ವೆ ಕೆಲಸ ಇವತ್ತು ಆಗ್ತಾ ಇದೆ ಅಂದರೆ ಅದು ಸೋಮಣ್ಣ. ಇಲ್ಲಿ ಬಂದರೆ ನಮ್ಮ ರಾಜ್ಯದಲ್ಲಿಲ್ಲ, ಬೇರೆ ದೇಶದಲ್ಲಿ ಎಲ್ಲ ಕಡೆ ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಮಧ್ಯಪ್ರದೇಶದಲ್ಲಿದ್ದಾರೆ, ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಆಂಧ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಇದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಅಂದರೆ ಗುಜರಾತಲ್ಲಿದ್ದಾರೆ. ಅಂದರೆ ಆ ಕೆಲಸ ಇದೆಯಲ್ಲ ಬೇರೆ ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮದೇ ಉದಾಹರಣೆ, ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಆಗಿದ್ದೀನಿ. ಒಂದು ಲೈನ್ ಕನೆಕ್ಷನ್ ಮಾಡಬೇಕಾದ್ರೆ 2300 ಕೋಟಿ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಎಷ್ಟು? 2300 ಕೋಟಿ. 2300 ಕೋಟಿ ಹೇಳಿಲ್ಲ ಸೋಮಣ್ಣ, ಇದು ಯಲಹಂಕದ ಹೇಳಿದ್ರು 5000 ಕೋಟಿ ಅಂತ ಒಂದು ಯಲಹಂಕದ ಉದಾಹರಣೆ ಕೊಟ್ಟರು. ನನ್ನ ಜಿಲ್ಲೆಯಲ್ಲೇ 2372 ಕೋಟಿ ಎಕ್ಸ್ಟ್ರಾ ಲೈನ್ ಮಾಡೋಕ್ಕೆ ವಿಜಯನಗರ ಬಳ್ಳಾರಿ. ಯಾರಿಂದ ರೀ ಸಾಧ್ಯ? ಅದು ಯಾರಿಂದ ಸಾಧ್ಯ? ಅದು ಒಬ್ಬರಿಂದನೇ ಸಾಧ್ಯ, ಅದು ಸೋಮಣ್ಣಯಿಂದ ಸಾಧ್ಯ. ಹಾಗಾಗಿ ಸೋಮಣ್ಣ ಒಳ್ಳೆ ನನ್ನ ಅನಿಸಿಕಣ, ನೀವು ಮಾಡ್ತಿರೋದು ಕೆಲಸ ಯಾರು ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಆಗ್ತಾ. ಪಕ್ಷ ಭೇದ ಬಿಟ್ಟು ನೀವು ಮಾಡಿದ್ರೆ ಕೆಲಸ ನಾವು ಮೆಚ್ಕೊಳ್ಳೇಬೇಕಾಗ್ತದೆ. ಒಳ್ಳೆ ಕೆಲಸನ ಮಾಡಿದ್ದೀರಾ, ನಿಮ್ಮ ನೋಡಿ ನಾವೆಲ್ಲ ಕೆಲಸನ ಕಲಿಬೇಕಾಗ್ತದೆ. ಈ ಭಾಳ ವರ್ಷದಿಂದ ಈ ಕನಸಿತ್ತು, ಆ ಕೆಲಸನ ನೀವು ನೆನೆಸು ಮಾಡಿದ್ದೀರಂತ ಇನ್ನೊಂದು ಬಾರಿ ಧನ್ಯವಾದಗಳು ಸಲ್ಲಿಸಿ. PC ಮೋಹನ್ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವರು ನಮ್ಮ MP ಆಗಿದ್ದಾರೆ, ಅವ್ರಿಗೂ ಧನ್ಯವಾದ. ಅವರು ಒಂಥರ ಕಾಂಟ್ರವರ್ಸಿನೇ ಇಲ್ಲ.